ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಯಾಣದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಕಲ್ಪಿಸಲಾದ ಸಾರ್ವಜನಿಕ ವೈಫೈ 7 ಸೇವೆಗೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಹಾಶಿವರಾತ್ರಿಯಂದು ಚಾಲನೆ ನೀಡಿದರು. ದಟ್ಟ ಕಾನನದ ನಡುವಲ್ಲಿ ನೆಲೆಸಿರುವ ಶ್ರೀ ಭೈರವೇಶ್ವರ ದೇವರ ಯಾಣ ಕ್ಷೇತ್ರಕ್ಕೆ ಶಿವರಾತ್ರಿ ದಿನದಂದು ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ. ಅಲ್ಲದೆ ಪ್ರವಾಸಿಗರು ಕೂಡ ಆಗಾಗ ಈ ಕ್ಷೇತ್ರಕ್ಕೆ ಭೇಟಿ ಕೊಡುವ ಮೂಲಕ ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯುವ ಜೊತೆಗೆ ಶ್ರೀ ಭೈರವೇಶ್ವರ ದೇವರ ದರ್ಶನ ಪಡೆದು ಈ ಕ್ಷೇತ್ರದ ಮಹಿಮೆಯ ಕುರಿತು ಮಾಹಿತಿಯನ್ನು ಪಡೆಯುತ್ತಾರೆ. ಈ ದಟ್ಟಾರಣ್ಯದಲ್ಲಿ ಯಾವುದೇ ಮೊಬೈಲ್ ಸಿಗ್ನಲ್ ಇಲ್ಲದೆ ಇರುವುದರಿಂದ ಪ್ರವಾಸಿಗರಿಗೆ ನೆಟ್ವರ್ಕ್ ಸಮಸ್ಯೆಯಾಗುತ್ತಿತ್ತು. ಈ ಸಮಸ್ಯೆಯನ್ನು ನೀಗಿಸುವ ಸದುದ್ದೇಶದಿಂದ ಬಿಎಸ್ಎನ್ಎಲ್ ಯಾಣದ 200 ಮೀಟರ್ ವ್ಯಾಪ್ತಿಯಲ್ಲಿ ವೈಫೈ ಸೌಲಭ್ಯ ಕಲ್ಪಿಸಿತ್ತು. ಈಗ ದೇಶದಲ್ಲಿಯೇ ಮೊದಲ ಬಾರಿಗೆ ಎಂಬಂತೆ ಸಾರ್ವಜನಿಕ ವೈಫೈ 7 ಸೇವೆಯನ್ನು ಕಲ್ಪಿಸಿದೆ. ಈ ಸೇವೆಗೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಹಾಶಿವರಾತ್ರಿಯಂದೇ ಚಾಲನೆ ನೀಡಿದ್ರು. ಸಹಸ್ರಾರು ಭಕ್ತರು ಈ ಸೇವೆಯ ಮೂಲಕವೇ ಡಿಜಿಟಲ್ ಪೇಮೆಂಟ್ ಸೇರಿದಂತೆ ಇನ್ನಿತರೆ ಇಂಟರ್ನೆಟ್ ಸೌಲಭ್ಯವನ್ನು ಬಳಕೆ ಮಾಡುವಂತಾಯಿತು. ಈ ಬಗ್ಗೆ ಮಾಹಿತಿ ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರು ದೇಶದಲ್ಲಿಯೇ ಮೊದಲ ಬಾರಿಗೆ ಶ್ರೀ ಕ್ಷೇತ್ರ ಯಾಣದಲ್ಲಿ ಸಾರ್ವಜನಿಕ ವೈಫೈ 7 ಸೇವೆಗೆ ಚಾಲನೆ ನೀಡಿದ್ದೇವೆ. ಇದು ಜಪಾನ್ ಟೆಕ್ನಾಲಜಿ ಆಗಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು. ಯಾಣದ ಶ್ರೀ ಭೈರವೇಶ್ವರನ ಸನ್ನಿಧಿಯಲ್ಲಿ ವೈಫೈ 7 ಭಾರತಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ಬಿಎಸ್ಎನ್ಎಲ್ ಅಧಿಕಾರಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲಿನ ಬೆಸ್ಕಾಂ ಮತ್ತು ಜಪಾನ್ದಿಂದ ಬಂದಿರತಕ್ಕಂಥ ನಮ್ಮ ಸಹೋದರರು, ವಿಶೇಷವಾಗಿ ನಮ್ಮ ನಾಗರಾಜ್, ಅದಕ್ಕೆ ಕೋಆರ್ಡಿನೇಟರ್ ಆಗಿ ಇಂಡಿಯಾದ ಕಂಪನಿಯ ಸಿಇಒ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನು ಮುಂದೆ ಯಾಣದಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು, ಯುಪಿಐ ಪೇಮೆಂಟ್ ಮಾಡಬಹುದು. ವೈಫೈ ತುಂಬಾ ಅತ್ಯಂತ ಉನ್ನತವಾಗಿರತಕ್ಕಂಥ ತಂತ್ರಜ್ಞಾನ ಇದು. ಆ ತಂತ್ರಜ್ಞಾನದ ಜೊತೆಗೆ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಡ್ತಾ ಇದೆ. ಭೈರವೇಶ್ವರನ ಸನ್ನಿಧಾನಕ್ಕೆ ಇದರ ಸಮರ್ಪಣೆ. ಇನ್ನು ಈ ಸಾರ್ವಜನಿಕ ವೈಫೈ 7 ಸೇವೆಯಿಂದ ಮಾತ್ರಕ್ಕೆ ಉಚಿತವಲ್ಲ, ಮೊಬೈಲ್ಗೆ ಕರೆನ್ಸಿ ಹಾಕಿದಂತೆ ನಿರ್ದಿಷ್ಟ ಶುಲ್ಕ ಭರಿಸಿಕೊಂಡು ಸೇವೆ ಪಡೆಯಬಹುದಾಗಿದೆ. 35 ನಿಮಿಷಕ್ಕೆ 39 ರೂಪಾಯಿ, 65 ನಿಮಿಷಕ್ಕೆ 69 ರೂಪಾಯಿ, ಒಂದು ದಿನ ಪೂರ್ತಿ ಬೇಕೆಂದರೆ 99 ರೂಪಾಯಿ ಪೇ ಮಾಡಿಕೊಂಡು ವೈಫೈ ಸೌಲಭ್ಯ ಪಡೆಯಬಹುದಾಗಿದೆ. ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.